ಹಾಂ, ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಿರಿ. ಮಾಡೋದಾಯ್ತಂದ್ರೆ ನೋಡ್ರಿ, ನಾ ತಿಳಿಸಿ ಹೇಳ್ತಾನು. ಒಂದು ಕ್ವಶನ್ ಅದ, ಒಂದು ಮಾದರಿ ಅದ. ಅಗಾಡಿ ಅನುಪಾತದ ಲೆಕ್ಕ ಒಂದು ನಾವು ಹಾಕಿದ್ದೀವಿ ಎಕ್ಸಾಂಪಲ್. ಈಗ ನೋಡ್ರಿ, ಸರಿಯಾಗಿ ತಿಳ್ಕೊಂಡು ಮಾಡೋದಾತಂದ್ರೆ ವಿಡಿಯೋ ಕಡೆ ಆನ್ ಮಾಡಿ. ಓಕೆ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ, ನೀವು ಮಾಡಿರಿ. ಯಾಕಂದ್ರೆ ಒಂದು ಉದಾಹರಣೆಗೆ ಇದೊಂದು ಸ್ವಲ್ಪ ಇದು ಆಯ್ತದಾಗ ಕೊಟ್ಟಾನ, ಅದಟ್ಟು ಜನಸಂಖ್ಯೆದಾಗ ಕೊಟ್ಟಾನ, ಅದಟ್ಟು ಮಿಶ್ರಣದಾಗ ಕೊಟ್ಟ. ಅನುಪಾತಗಳು ಒಂದೇ, ಡ್ರೆಸ್ ಅಷ್ಟೇ ಬೇರೆ. ಎಲ್ಲ ಮನುಷ್ಯರಿದ್ದಂಗೆ ಡ್ರೆಸ್ ಚೇಂಜ್ ಆಗ್ಯಾವ. ಒಂದು ಸ್ವಲ್ಪ ನೋಡ್ರಿ, ನಾ ಹೆಂಗೆ ತಿಳಿಸ್ತಾನೆ. 105 ಮಿಶ್ರಣ ಬೆರಿಕೆ. ಬೆರಿಕೆ ಬರೋಬ್ಬರಿ 105 ಲೀಟರ್. ಬೆರಿಕೆ ಬರೋಬ್ಬರಿ ಎಷ್ಟು? 105 ಲೀಟರ್. 105 ಲೀಟರ್ ಬೆರಿಕೆ ಅಂದ್ರೆ ಏನು? ಇದ್ರಾಗ ಹಾಲು ಇರ್ತದೆ, ನೀರು ಇರ್ತದೆ. ಇದನ್ನು ತಿಳ್ಕೊಬೇಕು ಮೊದಲು ನೀವು. ಬೆರಿಕೆ ಅಂದ್ರೆ ಇದ್ರಾಗ ಹಾಲು ಅದ, ನೀರು ಅದ ಅಂತ ಅರ್ಥ. ಆಮೇಲೆ ಮೊದಲು ಏನು ಬರ್ದಾನ? ಹಾಲು ಬರ್ದಾನೋ ನೀರು ಬರ್ದಾನ? ಹಾಲು ಬರೋಬ್ಬರಿ 4 ಲೀಟರ್. ಹಾಲಿನ ಅನುಪಾತ 4 ಲೀಟ್ರು. ನೀರಿನ ಅನುಪಾತ, ನೀರು ಅದರ ಅನುಪಾತ ಎಷ್ಟದ? 3 ಲೀಟ್ರ್ ಅದ. ಇದು ಬೆರಿಕೆ ಅದ ಅಂದ್ರೆ ನಾವೇನು ಮಾಡ್ಕೋಬೇಕು? ಅನುಪಾತದ ಮಿಶ್ರಣ ಮಾಡ್ಕೋಬೇಕು. ಅನುಪಾತದ ಮಿಶ್ರಣ ಬರೋಬ್ಬರಿ 4:3 ಬರೋಬ್ಬರಿ 7 ಆಯ್ತು. ಅದನ್ನು 7 ಬೆರಿಕೆ ಅಂತ ತಿಳ್ಕೊಬೇಕೀಗ. ಏನು ಕೇಳ್ಯಾನವ? ಹಾಲು ಕೇಳ್ಯಾನ. ಹಾಲಿನ ಅನುಪಾತ 4. 7 ಬೆರಿಕೆ ಹಾಲಿನಲ್ಲಿ ಎಷ್ಟದ? 4 ಲೀಟರ್ ಹಾಲದ. ಕೇಳಿದ್ದು ಹಾಲು 4 ಲೀಟರ್ ಹಾಲು ಇರ್ತದ. 7 ಬೆರಿಕೆ ಹಾಲಿನಲ್ಲಿ 4 ಲೀಟರ್ ಹಾಲು ಇರ್ತದ. 105 ಬೆರಿಕೆಯ ಹಾಲಿನಲ್ಲಿ ಎಷ್ಟಿರ್ತದ? ಆಮೇಲೆ 105 ಗುಂಡ್ಲೆ 4 ಸರ್ವಾಸ್ ಬಾಗಿಲೆ 7. 7 ಒಂದಲೆ 7 5 ಬರೋಬ್ಬರಿ 15 4 60. 15 4 60 ಲೀಟರ್ ಹಾಲು. 60 ಲೀಟರ್ ಹಾಲು. ಉತ್ತರ ಇಲ್ಲ ನೋಡ್ರಿ, 60 ಲೀಟರ್ ಹಾಲು ಎ. ನೋಡ್ರಿ, ಅದು ಸಪ್ರೇಟ್ ಅದ. ಸ್ವಲ್ಪ ವಿಚಾರ ಮಾಡಿಕೊಂಡು ಗಣಿತಗಳನ್ನು ಮಾಡಿರಿ ಅಂತ ತಿಳ್ಕೊಂಡು ಇದನ್ನು ಚೆನ್ನಾಗಿ ಬಿಡಿಸ್ರಿ, ಮಾಡ್ರಿ. ನಾ ಬಂದು ತಿಳಿಸ್ತೀನಿ. ನೋಡ್ರಿ, ಈಗ ಒಂದು ಆಯತದ ಉದ್ದ ಮತ್ತು ಅಗಲಗಳ ಅನುಪಾತ 3:1. ಅನುಪಾತಗಳನ್ನು ಹಚ್ಕೊಳ್ಳೋದು ಒಂದು ಸ್ವಲ್ಪ ಭಾಳ ಹುಷಾರಿ ಹಚ್ಕೊಬೇಕು. ಏನಂದಾನ? ಉದ್ದದ ಅನುಪಾತ ನೀವು ಮಾಡಿರಿ ಅಂತ ತಿಳ್ಕೊಂಡು ಉದ್ದದ ಅನುಪಾತ ಬರೋಬ್ಬರಿ ಎಷ್ಟು? 3. ಅಗಲದ ಅನುಪಾತ 1. ಏನು ಕೊಟ್ಟಾನ? ಅಗಲವು 4 ಸೆಂಟಿಮೀಟರ್ ಇದ್ದರೆ ಹಚ್ಚುವರಿದ್ರ ಮುಂದೆ. ಅಗಲವು 4 ಸೆಂಟಿಮೀಟರ್ ಇದ್ದರೆ, ಅಗಲ 4 ಸೆಂಟಿಮೀಟರ್ ಕೊಟ್ಟಾನಂದ್ರೆ ಇದನ್ನು ನೀವು ಎಷ್ಟು ಅಂತ ಕಂಡು ಹಿಡಿಬೇಕು. ಇಷ್ಟೇ, ಏನಿಲ್ಲ. ಒಂದು ಅಗಲ ಇದ್ದಾಗ ಅನುಪಾತ ಎಷ್ಟು ಹಚ್ಕೋತೀರಿ? 3 ಉದ್ದ 3. 1 ಅಗಲ ಇದ್ದಾಗ 3 ಉದ್ದ. 4 ಅಗಲ ಇದ್ದಾಗ ಉದ್ದ ಬರೋಬ್ಬರಿ ಎಷ್ಟು? 4 ಗುಂಡ್ಲೆ 3 ಸರಾಸ್ ಬಾಲೆ 1. ಅನುಪಾತ ಬಂದ್ರೆ ಗುಣಲಬ್ಧ ಹಚ್ಚಿ ಬಿಡ್ರಿ. 12 ಸೆಂಟಿಮೀಟರ್. ಉದ್ದ ಬರೋಬ್ಬರಿ
12 ಸೆಂಟಿಮೀಟರ್. ಎಲ್ಲಿ ಅದ ನೋಡ್ರಿ ಎ. ಇಂಥ ಲೆಕ್ಕಗಳು ನೋಡ್ಕೊತ ಹೋಗ್ಬೇಡ್ರಿ. ನೀವು ಇಷ್ಟೇ ನೀವು ತಿಳ್ಕೊಂಡ್ರೆ ಮುಂದಿನ ಮಾದರಿಗಳು ತಾವೇ ಬಂದ್ಬಿಡ್ತಾವು. ಎಲ್ಲ ಜನಸಂಖ್ಯೆ ಬರ್ತದ, ಪಗಾರ ಬರ್ತದ, ಆದಾಯ ಬರ್ತದ, ಉಳಿತಾಯ ಬರ್ತದ, ಖರ್ಚು ಬರ್ತದ. ಇವು ಸಣ್ಣ. ಇನ್ನೊಂದು, ಇದು ಹೊಸ ಅಭ್ಯಾಸ ಅಲ್ಲ. ಆಲ್ರೆಡಿ SL ನಂಬರ್ 8 ದೊಡ್ಡ ದೊಡ್ಡ ಅನುಪಾತ ಲೆಕ್ಕಗಳು ಅವತ್ತೊಂದು ತೆಗೆದು ನೋಡ್ರಿ. ಇವು ಇಷ್ಟೇ ಕಲಿಯೋದರಿಂದ ನೀವು ನಾಳೆ ದೊಡ್ಡ ಹುದ್ದೆಗೆ ಹೋಗೋದಿಲ್ಲ. ಬೇರೆ ಅಭ್ಯಾಸವನ್ನು ಕಲಿಬೇಕು. ಇದು ನವೋದಯ ಚಾಲೆಂಜರ್ ಅನುಪಾತದ ಲೆಕ್ಕಗಳು. ಬೇಸಿಕ್ ಅಂತ ತಿಳ್ಕೊಂಡು ಅನುಪಾತ ಅಂತ ನಾನು SL 8 ಹಾಕೀನಿ. ಇಲ್ಲಿ ಕೊಟ್ಟದ್ದು ನೋಡ್ರಿ. SL 8 1ರಿಂದ 45 ಗಣಿತು ಅತಿ ದೊಡ್ಡ ದೊಡ್ಡ ಲೆಕ್ಕಗಳು ಅವು. ಪ್ರತಿಯೊಂದು ಸಲ ವಿಡಿಯೋದಾಗ ನಾ ತಿಳಿಸಿಡಿರ್ತೀನಿ. ಯಾಕಂದ್ರೆ ಅದು ನೀವು ಅರ್ಥ ನಾ ಹೇಳಿದ್ರೆ ಗೊತ್ತಾಗೋದು. SL ನಂಬರ್ 8 1ರಿಂದ 45 ಇವೇ ಅನುಪಾತ ಲೆಕ್ಕ ಹೋದ್ರ ಅವು ಭಾಳ ಬಿರಿಯವ. ಇದನ್ನು ಮುಗಿಸಿದಿಂದ ನೀವು ಮತ್ತೆ ಎಲ್ಲಿ ಹೋಗ್ತೀರಿ, ಮುಂದೆ ಕೂತು ಹೋಗ್ತಿರಲ್ಲ, ಕಡಿಮೆ ಹಾಕೋತ ಹೋಗ್ಬಿಡ್ತದಲ್ಲ, ಅದಕ್ಕೆ ನಂಬರ್ ಅಲ್ಲಿ ಬಿರಿ ಲೆಕ್ಕ ಇರ್ತಾವ. ಇವು ಹೆಚ್ಚಾಕೋತ ಏನು ಹೋಗ್ತದಲ್ಲ ಅವು ಸಣ್ಣ ಲೆಕ್ಕ ಬರ್ತಾವ. ಕ್ರಮಬದ್ಧವಾಗಿರ್ತದ. ನೀವು ಯೂಟ್ಯೂಬ್ದಾಗ ತೆಗೆದು ನೋಡ್ರಿ. ನಿಮಗೆ SL 8 ಅದಾನ ಗಣಿತಗಳು ನೋಡಿಬಿಟ್ರೆ ಅನುಪಾತದ ವಿವರಣೆಯೊಂದಿಗೆ ಕೊಟ್ಟನು. ಅದನ್ನು ನೋಡ್ರಿ. ನೀವು ನೋಡಿ ಆಮೇಲೆ ಮೆಸೇಜ್ ಹಾಕ್ರಿ. ನಿಮಗೆ ಲೈಕ್ ಆಗಿರೋ ಇಲ್ಲೋ, ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಾದರಿ ಬೇಕಂದ್ರೆ ಇವತ್ತನ್ನು ನಾವು ಮಾಡ್ಬೋದು. ಅದರ ಸೀರಿಯಲ್ ನಂಬರ್ ಚೇಂಜ್ ಆಗ್ತದೆ ಅಷ್ಟೇ. ನೋಡ್ರಿ, ಚೆನ್ನಾಗಿ ನೋಡ್ರಿ, ಕಲೀರಿ, ಶಣ್ಯರಾಗ್ರಿ. ಈ ವಿಡಿಯೋಗಳಿಗೆ ಬೆಲೆ ಕೊಡಬೇಕಾದ್ರೆ ನಂದಲ್ಲ ಪ್ರಯತ್ನ, ನಿಮ್ಮ ಪ್ರಯತ್ನ. ನೀವು ಸರಿಯಾಗಿ ಅದನ್ನ ಪ್ರಯತ್ನ ಪಟ್ಟು ನೋಡಿ ನಿಮ್ಮ ಮಕ್ಕಳಿಗೆ ತಯಾರು ಮಾಡಿ ನವೋದಯ ಸೆಲೆಕ್ಷನ್ ಮಾಡಿಸಿದ್ರಿ ಅಂದ್ರೆ ಇದ್ರ ಬೆಲೆ ಬರ್ತದೆ. ಆಮೇಲೆ ನಮ್ಮ ಬೆಲೆ ಬರ್ತದೆ. ಇದು ನನ್ನ ಪ್ರಯತ್ನದಿಂದ ನವೋದಯ ಆಗೋದಲ್ಲ. ವಿದ್ಯಾರ್ಥಿ ಪ್ರಯತ್ನ, ಟೀಚರ್ ಪ್ರಯತ್ನ, ಪೇರೆಂಟ್ಸ್ ಪ್ರಯತ್ನ ಇತ್ತಂದ್ರೆ ನೀವು ಮನೆ ಒಳಗೆ ನವೋದಯ ರಿಸಲ್ಟ್ ಮಾಡ್ಕೋಬೋದು. ಒಂದು. ಎರಡನೇದು, ನೀವು ಬೇಸಿಕ್ ಅಭ್ಯಾಸ ನೀವು ಮನ್ಯಾಗ ಹೋಮ್ವರ್ಕ್ ಮಾಡಿಸಿ ಕೋಚಿಂಗ್ ಕ್ಲಾಸ್ಗಳಿಗೂ ಬಿಡ್ಬೋದು. ಭಾಳ ದೊಡ್ಡ ದೊಡ್ಡ ವಿದ್ಯಾವಂತರ ಕೋಚಿಂಗ್ ಕ್ಲಾಸ್ ತೆಗ್ದಾರೆ. ಯಾಕಂದರೆ ಈಗ 80-85% BSc ಬೇಡದವ್ರು ಆದವರು ಅವ್ರಿಗೆ ಸೆಲೆಕ್ಷನ್ ಗೌರ್ಮೆಂಟ್ದಾಗ ಆಗಿರೋದಿಲ್ಲ. ಜನರಲ್ ಮೆರಿಟ್ 90 ಮ್ಯಾಲೆ ಹೋಗಬೇಕು. ಅವ್ರದ್ದು ಹೆಂಡ್ರಲ್ಲ ಅಂಥವ್ರ ಕೈ ನಿಮ್ಮ ಮಕ್ಕಳು ಇದು ಕೊಡ್ರಿ, ಗ್ಯಾರಂಟಿ ತೆಗಿತಾರೆ ರಿಸಲ್ಟ್. ಅವರು ಇದು ಬರೆದು ಇಟ್ಟಾಗ ಚೆನ್ನಾಗಿ ಬರ್ಕೊಡ್ರಿ ಫೇರ್ದಾಗ.